ಸಂತ ಅಂದ್ರೆ ಯಾರಿಗೆ ಅನ್ಬೇಕಪ್ಪ? ತುಕಾರಾಮ್ ಮಹಾರಾಜನಂಗ ಪಟ್ಕ ಸುತ್ತವನಿಗೆ ಅನ್ಬೇಕು, ಎಂಟೊಂಕಿಗೆ ಶಲ್ಯ ಕಟ್ಟಿ ಕುಣ್ಕುಣದ ಕೀರ್ತನ್ ಮಾಡೋವನಿಗೆ ಅನ್ಬೇಕು, ಯಾರಿಗೆ ಅನ್ಬೇಕು? ಅವರು ತತ್ವ ಬಿಡಿಸ್ತಾರೆ. ಏನು ಅಂದ್ರೆ ಸಿದ್ಧನಂದರೆ ಯಾರು ಅಂತಂದ್ರೆ ದಿವ್ಯತೆಯ ಅರೆತವನು. ದಿವ್ಯತೆ ಅಂದ್ರೆ ಏನಪ್ಪಾ? ಅಗಮ ನಿಗಮ ವೇದ ಶಾಸ್ತ್ರ ಉಪನಿಷತ್ ಇವು ಎಲ್ಲದಕ್ಕೂ ಕೂಡ ನೆಲಕಲಾರದು. ಅವುಗಳೆಲ್ಲ ಕೂಡಿ ವರ್ಣನ ಮಾಡ್ಲಿಕ್ಕೆ ಹೋದರೆ ಅವರ್ಣೀಯವಾಗಿರತಕ್ಕಂಥ ವಸ್ತು ಯಾವುದು? ಅಂಥ ದಿವ್ಯ ವಸ್ತುವನ್ನ ಸಾಕಾರ ಸಾಕ್ಷಾತ್ಕಾರ ಅಪರೋಕ್ಷ ದೃಢಪರೋಕ್ಷ ಜ್ಞಾನಿ ಯಾವದನ ಅವನಿಗೆ ಸಂತ ಅಂತ ಕರ್ಲಿಕ್ಕೆ ಬರ್ತದೆ. ರೇಷ್ಮೆಗಲ್ಲ. ಇನ್ನ ಸಿದ್ಧನಂದರು ಯಾರಪ್ಪ? ಈಗಿದು ಸಿದ್ಧಟಿಗಿ ಮಠ, ಆ ಕಡೆ ಆರೂಢ ಮಠ, ಆ ತತ್ವ ವಿರಕ್ತ ಮಠ, ಆ ಕಡೆ ಆಚಾರ್ಯ ಮಠ, ಹಿಂಗೇನದವಲ್ಲ. ಈ ಸಿದ್ಧ ಅಂತ ಯಾರಿಗನ್ಬೇಕು? ಯಾರಿಗನ್ಬೇಕಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ, ಮನವ ನೋಯಿಸಲಾರದವ 84 ಲಕ್ಷ ಜೀವರಾಶಿಗಳಿಗೆ ಒಂದು ಪ್ರಾಣಿ ಪಕ್ಷಿ ಮತ್ತು ಜಂತು ಎಲ್ಲವಕ್ಕೂ ಕೂಡ ಮನವನ್ನ ನೋಯಿಸಲಾರದನ ಯಾವ ಬದುಕ್ಯಾನ ಅವನಿಗೆ ಸಿದ್ಧ ಅಂತಲ್ಲಿ ಬರ್ತದೆ. ಮುಂದೆ ಹೇಳ್ತಾರೆ ಅವರು, 100 ನೋವುಗಳನ್ನ ಸಹಿಸಿಕೊಂಡು ಏನಪ್ಪ 100 ನೋವುಗಳನ್ನ 100 ನೋವುಗಳಂದ್ರೆ ಏನಪ್ಪ? ಈಗ ಒಬ್ಬರು ಸಂಗೊಳ್ಳಿ ಮಹಾರಾಜರನ್ನು ಇಟ್ಕೊಳ್ಳೋ, ಇವರಿಗೆ ಸ್ತುತಿ ಮಾಡೋರು ಇರ್ತಾರೆ, ನಿಂದ ಮಾಡೋರು ಇರ್ತಾರೆ. ಇವರಿಗೆ ಗೌರವ ಮಾಡೋರು ಇರ್ತಾರೆ, ಆ ಬಳಿಕ ಅಗೌರವನು ಮಾಡೋರು ಇರ್ತಾರೆ. ಬಳಿಕ ಶೇರವ್ರು ಇರ್ತಾರೆ, ಶೇರ್ಲಾರ್ದವ್ರು ಇರ್ತಾರೆ. ಅದಕ್ಕೆ ಅವರು ಕೊಡುವಂಥ ಏನ್ ತ್ರಾಸಿದೆಯಲ್ಲ, ಕಷ್ಟ ಇದೆಯಲ್ಲ, ಅದನ್ನೆಲ್ಲ ಆನಂದವಾಗಿ ಮತ್ ನಾ ಹೇಳಕತ್ತೀನಿ ಅಂತಂದ್ರೆ ಹಂಗಾಗಿ ಯಾರು ಭಾವಿಸಬಾರದು. ಹಂಗಾಗಬೇಕಂತ ಪ್ರಯತ್ನದಾಗ ನೀವಷ್ಟೇ ಏನ್ಪ. ಯಾಕಂದ್ರೆ ಹೇಳುದಕ್ಕ ಮತ್ತು ಕ್ರಿಯಾಕ ಈ ಮುಗಲಿಗೆ ಮತ್ತು ಭೂಮಿಗೆ ಇದ್ದಟ್ಟು ಅಂತರ. ಹೇಳೋದು ಅಭ್ಯಾಸ ಮುಖಾಂತರ ಬರ್ತದ, ಶ್ರವಣ ಬರದಿಂದ ಬರ್ತದ. ಆದ್ರೆ ಕ್ರಿಯಾರೂಪದಿಂದ ಬರುವುದು ಬಹಳ ಕಠಿಣ. ನಡೆ ನುಡಿ ಇವೆರಡು ಒಂದಾಗ್ಬೇಕಂದ್ರೆ ಬಹಳ ಕಠಿಣದ. ಅವ್ರು ಹೇಳ್ತಾರೆ, ನಾಲಿಗೆ ಮೇಲೆ ಒಂದು ಕಲಸಕ್ಕರಿ ಹಳಕ್ಕಿಟ್ರೆ ಅದು ಕರಗಬಾರದು. ಅದಕ್ಕೆ ಪರಮ ವೈರಾಗ್ಯ ಮತ್ತು ವೈರಾಗ್ಯ, ಒಂದು ಉದರ ವೈರಾಗ್ಯ, ಒಂದು ಪರಮ ವೈರಾಗ್ಯ. ಸ್ಥಿತಪ್ರಜ್ಞರಲ್ಲಿ ಪರಮ ವೈರಾಗ್ಯ ಇದ್ದಾಗ ಕಲ್ಲು ಸಕ್ಕರೆ ನಾಲಿ ಮ್ಯಾಗಿಟ್ಟಾಗ ಅದು ಕರಗುವುದಿಲ್ಲಂತೆ. ಅದೇ ಸಕ್ಕರೆ ಕಲ್ಲಿ ಮ್ಯಾಗಿಟ್ಟು ಕರಗ್ತದೆ. ಅಂದ್ರವ ಸ್ಥಿತಿಯಲ್ಲಿ ಎಂಥ ಗಟ್ಟಿಕೊಂಡಿರ್ಬೇಕು? 100 ನೋವುಗಳು ಸಹಿಸಿಕೊಂಡು ಸದಾ ನಗುತ್ತಾ ಯಾವಿರ್ತಾನ ಅವನಿಗೆ ಸಿದ್ಧ ಅಂತನ್ಬೇಕು ಅಂತ ಅವರು ಬಿಡಿಸಿ ಹೇಳಿಕೊಂಡು ಬಂದಿದ್ದಾರೆ. ಅಂಥ ಆನಂದ ಒಮ್ಮಾಯಿತು ಅಂದ್ರೆ ಮತ್ತೊಮ್ಮೆ ಆನಂದ ಅಂತ ಹುಡುಕಂಗಿಲ್ಲ. ಈಗ ನೀವು ರಾತ್ರಿ ನೋಡಿರಿ ಇದೆಲ್ಲ, ಏನ್ ಭಾರಿ ಅಪ್ಪ, ಎಷ್ಟು ಮಜಾ ಹಾಡಿದ್ರು ಅಂತ ಅನಿಸ್ತು. ಆದ್ರೆ ನಿಮಗೆ ಮತ್ತೆ ಅದು ನೋಡಂಗ ಅನಿಸ್ತದ ಮತ್ತೊಮ್ಮೆ, ಹೌದಿಲ್ಲ? ಕರೆಸ್ತೀರಿ. ಇದು ಹಂಗಲ್ಲ. ಒಮ್ಮ ಆ ರುಚಿ ಆಯಿತು ಅಂದ್ರೆ ಅದೆಂದೂ ಕೆಡುವುದಿಲ್ಲ. ಆ ರುಚಿ ಎಂದು ಕೂಡ ಹೋಗುವುದಿಲ್ಲ. ಆ ರುಚಿ ಎಂದು ಬರುವುದಿಲ್ಲ. ಆ ರುಚಿ ಯಾವ ಒಲಿ ಮ್ಯಾಗನ್ನು ಇಟ್ಟು ಅಡಿಗೆ ಮಾಡಕ್ ಬರಲಾರದಂಥ ರುಚಿ. ಅದು ಸಿಗ್ಬೇಕಾಗಿತ್ತು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರುವಿನ ಸಾನ್ನಿಧ್ಯ. ಗರಗದ ಮಡಿವಾಳಪ್ಪನವರು ಅಂತಾಗಿ ಹೋಗ್ಯಾರ. ಮತ್ತು ಹುಬ್ಬಳ್ಳಿಯ ಸಿದ್ಧಾರೂಢರು ಆಗ್ಯಾರ. ಅವರ ಜೊತೆ ಕಳಸದ
ಗೋವಿಂದ ಭಟ್ಟರವರ ಶಿಷ್ಯನಾಗಿರತಕ್ಕಂಥ ಶಿಶುನಾಳ ಶರೀಫ್ ಸಾಹೇಬರು ಆಗ್ಯಾರ. ಅದೇ ಭಾಗದಲ್ಲಿ ಇನ್ನೊಂದು ಮಠದ ನರಗುಂದ ದಾಟನ್ನ ಯಮನೂರ್ ಆಗದ ಕೂಡಲೇ ನವಲಗುಂದ ಅಂತ ಬರುತ್ತದೆ, ಹುಬ್ಬಳ್ಳಿ ಹೋತೆ ದಾರಿಯೊಳಗೆ. ಆ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಪರಮ ಹುಟ್ಟುತ್ತಲೇ ವೈರಾಗ್ಯ ಮೂರ್ತಿಗಳು. ಶಾಲೆ ಬಿಟ್ಟು ಮನೆಗೆ ಬಂದ ಕೂಡಲೇ ಮನೆ ಕದ ಮುಚ್ಚಿತ್ತಂತ. ಕದ ಅಂದ್ರೆ ಅರ್ಥ ಆಗ್ತದೆ ನೀವು ಆಗ್ತದೆ. ಯಾಕಂದ್ರೆ ನಾವು ಭಜಿತೆಗೆ ಹೀಗೆ ಕದ ಕಾಲ ನಾ ಮುದ್ದೇಬೇಳ ತಾಲೂಕ ಅಲ್ಲಿ ಯರ್ಸರಿ ಅಂತ ಬರ್ತದ್ರಿ. ನವರಾತ್ರಿ ಒಳಗೆ ಹಾಡಕ್ಕೆ ಹೋಗಿದ್ವಿ ಬಿಟ್ಟಲ್ಲಪ್ಪ. ಬೆಳಗನ ಹಾಡದೇವು, ಮುಂಜಾನೆ ಒಬ್ಬ ಪುಣ್ಯಾತ್ಮ ಅಂದ, ಯಪ್ಪ ಎಷ್ಟು ಚಲೋ ಹೇಳಿದ್ರಿ, ಮಾತಾ ಚೆನ್ನಾಗಿ ಮಾತಾಡಿದ್ರಿ, ನಮ್ಮ ಮನ್ಯಾಗ ಒಂದಿಷ್ಟು ಪಾದ ಹಾಕ್ರಿ ಅಂದ. ಏನ್ಪಾ ನಮ್ಮ ಪಾದಿಂದ ಏನಾಗೋದಪ್ಪ, ಆ ಭಗವಂತ ಒಲದು ಮಾಡಿದಂತ ಭೂಮಿ ಇದು, ಇದೆಂದು ಅಪವಿತ್ರ ಇಲ್ಲ, ನಾವು ಮಾಡ್ಕೊಂಡಿವಿ ಪವಿತ್ರ ಪವಿತ್ರ ಅಂತ. ಇರ್ಲಿ ಬರ್ತೀನಿ. ನಮ್ಗೊಂದು ಏನು ಸಂತೋಷ ಕರೆದುದಂದ್ರೆ ಬೆಳತನಕ ಹಲಿಬಿ ಹೊಟ್ಟಿ ಖಾಲಿ ಆಗ್ತದೆ. ಮನೆ ಕರೆದು ಒಂದು ಕಪ್ಪು ಶಾಗಿ ಕುಡಿಸ್ತಾನಂತ ನಮ್ಮ ಆಶೆ. ಅದು ಹಾಡದವ್ರ ಹೊಟ್ಟಿ ಹಾಡದವ್ರ ಹೊಟ್ಟಿ ಎರಡು ಒಂದೇ ಅಂತ. ಫೋನ್ ಹಾಕೋರಿಗೆ ಗೊತ್ತಾಗಲಿಪ್ಪ, ಹಾಡದವ್ರಿಗೆ ಗೊತ್ತಾಗಲ್ಲ. ಅದು ಯಾವ ತಾಯಿ ಮಕ್ಕಳನ್ನ ಹಡದಾಳಲ್ಲ ಆಕಿಗೆ ಗೊತ್ತಾಗ್ತಿರ್ತದ ಹೊಟ್ಟೆ ಎಟ್ಟು ಖಾಲಿ ಆಗ್ತದಂತೆ. ಇರ್ಲಿ, ಕರ್ಕೊಂಡು ಹೋದ, ಒಂದು ವರ್ಷ ಹಾಕದ, ಕಂಬಳಿ ಹಾಕದ, ಮ್ಯಾಲ ಕುತ್ಕೊಂಡೆವು. ಆ ಬಳಿಕ ಅವ ಬಂದು ಕೇಳ್ದ, ಮುತ್ಯ ನೀವು ಎಲ್ಲಿ ಹೊಯ್ಕೋತೀರಿ ಅಂತ. ಏನ್ ಮಾಡೋದು, ಆ ಶಬ್ದ ಗೊತ್ತಿಲ್ಲ, ಮರಾಠದವ. ಹಾ ಎಲ್ಲಿ ಹೊಯ್ಕೊಳ್ಳೋದು? ನಾನು ಅಂದೆ, ಇನ್ನೇನ್ ಮಾಡ್ಬೇಕಪ್ಪ, ಇಷ್ಟು ತಿಳಿಲಿಲ್ಲ ನಾ ಪೋಡಿಕಂತ ಅನಿಸ್ತದ ಅಂತ ಹೇಳಿ ನಾನು ಕಿಮ್ಮತ್ ಕಮ್ಮಿ ಆದಿರ್ತದೆ. ಅವ್ನಿಗೇನಂದನ, ಎಲ್ಲರೇ ಹೊಯ್ಕೊಳ್ಳೋದು ತಗೊಳ್ಳಿ ಅದನ್ನ. ಪಾಪ ಹುಡುಗ ಬಂದ, ನಮ್ಮ ಶಿವಾನಂದನ ಹುಡುಗದಲ್ಲ, ಅವನ ಹೆಸರೇನು ಅಮೋಕ್ಷ ಅಂತ ಅಷ್ಟು ಹುಡುಗಿದ್ದ. ಪುಟ್ಟ ಬರೋ ಇಲ್ಲಿ ಅಂದೆ, ಯಾಕೆ ತಾತ ಅಂದ. ಅಲ್ಲೋ ನಿಮ್ಮ ಪಪ್ಪ ಎಲ್ಲಿ ಹೊಯ್ಕೋತೀರಿ ಅಂತ ಕೇಳ್ತಾನೆ, ನಾ ಎಲ್ಲಿ ಹೊಯ್ಕೊಳ್ಳಿ ಅಂದೆ ಅವನಿಗೆ. ಆ ಹುಡುಗ ಹೇಳ್ತು, ತಾತ ಬಸ್ಲಾಗ ನಮ್ಮ ಮನೆ ಮಂದಿ ಎಲ್ಲ ಹೋಗ್ಕೋತಾರ, ಅದಕ್ಕೆ ನಿಮ್ಗೆ ನಡೀತದಿಲ್ಲ ಅಂತ ಕೇಳ್ಯಾನ. ಅಂತ ಕೂಡ ನನಗೆ ಗೊತ್ತಾಗ್ತದ, ಸ್ನಾನ ಮಾಡೋದಕ್ಕೆ ಹೊಯ್ಕೊಡೋದಂತಾರೆ. ಪ್ರಸಂಗ ಹಿಂಗಾಗ್ತದೆ. ಸ್ನಾನಕ್ಕಿಲ್ಲ, ನಾನು ಬಸ್ಲಾಗ ಹೋಗ್ಕೋತೀನಿ ಅಂತ ಮತ್ತೆ ಹೋಗಿ ಅಲ್ಲಿ ಬಟ್ಟೆ ಕಳೆದು ನಿಂತ್ಕೊಂಡು ಆ ಯಜಮಾಂತಿ ಅವ್ನ ಹೆಂಡತಿ ಅಂದ್ಲು, ಏ ತಮ್ಮ ಕದ ಮುಚ್ಚೋದಿಲ್ಲ ನೋಡು ಅಂದ್ಲು. ಕದ ಮುಚ್ಚೋದನ್ನ ಮಹಾರಾಷ್ಟ್ರ ಕಡೆ ನಾವು ಗುಂಡಿ ಕದಕತ್ತೇವ್ರಿ. ಬಾಗ್ಲಿಗೆ ಗೊತ್ತಾಗ್ಲಿಲ್ಲ, ನನಗೆ ಅರ್ಥ ಆಗ್ಲಿಲ್ಲ. ನಾನೇನು ಅಂದ್ಕೊಂಡೆ, ನಾನು ಸೊಡ್ಡಿನ ಎಲ್ಲಿ ಹರಿದೈತೇನು ಹೇಳು ತಾತ್ಪರ್ಯ. ಯಾಕೆ ಹೇಳಿದ್ರಿ ಇದನ್ನ ಗೋಪಾಲ, ಯಾಕೆ ಹೇಳದಪ್ಪ? ನವಲಗುಂದದ ನಾಗಲಿಂಗ ಶಾಲೆ ಬಿಟ್ಟು ತನ್ನ ಮನೆಗೆ ಹೋಗಿದ್ದಾನೆ. ಕದ ಎರಡು ಮುಚ್ಚಿದ್ದು, ಬಾಗಿಲ ತೆರೀತಾನ. ಆ ಬಚ್ಚಲ್ ಕೋಣಿ ಬಾಗಿಲನ್ನು ಮುಚ್ಚಿದ್ದು, ಅದನ್ನು ಕೂಡ ಹೋಗಿ ಕೈ ಹಚ್ಚಿ ತೆರೆದ. ತಾಯಿ ಸ್ನಾನ ಮಾಡತ್ತ. ಓ ಮೂರ್ಖ, ನಾನು ಸ್ನಾನ ಮಾಡೋದನ್ನ ಬಾಗಿಲ ಕದಾಯಿಕೊಂಡು ಮಾಡ್ತಾ ಇದ್ದೆ, ಬಂದಿಯಲ್ಲೂ ಕೂಡಿ ಎಲ್ಲರೇ ಹಾಳಾಗಿ ಹೋಗೋ ಅಂತ ಹೇಳಿ ಬೈದ್ಲಂತವನಿಗೆ. ಅವ ಏನಂತ, ನಮ್ಮನ್ನ ಏನಂತದ್ದು ಪಾಪ ಮಾಡಿದೆ ಅಂದ್ಕೊಳ್ಳಿ, ಇನ್ನೇನಾಗಬೇಕು, ನಾನು ದಿಗಂಬರ ಆಗಿದ್ನಲ್ಲ, ಇಲ್ಲಿ ಬಂದು ನನಗೆ ನೋಡ್ತಿ ಅಂತಂದು ಕೂಡಲೇ ನಾಗಲಿಂಗ ಸ್ವಾಮಿಗಳಂದ್ರಂತ ಯವ್ವ, ನಾ ಏನು ಮತ್ತೆ ಬೇರೆ ಕಡೆಯಿಂದ ಬಂದೀನ? ಒಂದು ಮಾತು ಹೇಳಕತ್ತೀನಿ ನಿಮ್ಗೆ, ಆನಂದ ಪರಮಾನಂದ ಸ್ಥಿತಪ್ರಜ್ಞ. ಅವಾಗ ಹೇಳ್ತಾನ, ನಾನೇನು ಬೇರೆ ಕಡೆ ಬಂದಿನ, ಅಲ್ಲಿಂದ ಬಂದಿನಿಲ್ಲ, ಅದೇ ಬಾಗ್ಲಂದ ಬಂದಿ. ನೋಡ್ಬಾರ್ದೇನು ನೋಡಿನಿ ಇಲ್ಲ. ಆ ಬಳಿಕ ಈ ದೇಹ ಎಷ್ಟು ಉದ್ದಕ್ಕಾಗಲಿಕ್ಕ ನಿನ್ನ ಎದೆ ಹಾಲಿನ ಅಮೃತ ಉಂಡು ನಾನು ಇಷ್ಟು ಬೆಳೆದೀನಿ, ನಾನು ನೋಡಿದ್ದೇನ ಆಶ್ಚರ್ಯದಂತಂದಾಗ ಅಕ್ಕಿ ಹೇಳಿದಂತೆ ನಿನ್ನ ಮುಖ ತೋರಿಸ್ಬೇಡ ಅಂತ ಒಂದು ಮಾತು. ಮನುಷ್ಯ ಸನ್ಯಾಸ ಆಗ್ಬೇಕಾಗಿತ್ತಂದ್ರೆ ತಾಯಿ ತಂದೆಗಳ ಆಜ್ಞೆ ಇಲ್ಲದಿಲ್ಲ ಆಗಲಿಕ್ಕೆ ಬರುವುದಿಲ್ಲ. ಆದ್ಯ ಗುರು ಶಂಕರಾಚಾರ್ಯರು ಸನ್ಯಾಸ ಆಗ್ಬೇಕಾದ್ರೆ ತಾಯಿ ಜೊತೆಯಲ್ಲಿ ಒಂದು ಲೀಲಾ ಮಾಡಿ ತೋರಿಸ್ತಾರೆ. ಅವರು ಆಗ್ಲಿಕ್ಕೆ ಹೋಗಿಲ್ಲಂತ ಹೊಳಿಗೆ, ಶಾಸ್ತ್ರ ಹೊಡಿತೀನಿ ನಿಮಗೆಲ್ಲ ಗೊತ್ತದು. ಆ ಹೊಳಿಗೆ ಒಗ್ಲಿಕ್ಕೆ ಹೋದಾಗ ಇವ ಆಕಿಂದ ತಂದೆ ತೀರ್ಕೊಂಡಿದ್ದ, ಒಂದು ತಾಯಿ ಒಬ್ಬಕ್ಕನಿದ್ಲು. ಒಳ್ಳೆ ಪ್ರತಿಭಾವಂತ ವ್ಯಕ್ತಿ, ಪರಮಜ್ಞಾನಿ, ಶಂಕರಾಚಾರ್ಯನಾಗಿ ಬಂದಿದ್ದ ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅಂಥಪ್ಪ ಪರಮ ಜ್ಞಾನಿಗಳು. ಅದ್ವೈತ ತತ್ವ ಈ ಭರತ ದೇಶದಲ್ಲಿ ಶಕ್ತಿ ಪೀಠಗಳು
ಮತ್ತು ಅದ್ವೈತ ತತ್ವ ನೆಲೆ ಊರ್ಬೇಕಾಗಿತ್ತು ಅಂದ್ರೆ ಅವ ಬರದೇ ಇದ್ರೆ ಅನೇಕ ಮತವಾದಿಗಳು ಬೌದ್ಧ ಮತ್ತೇನಪ್ಪ ಶಾರ್ವಾಕರೆಲ್ಲ ದೇವರ 4 ಮಂದಿ ಅದನ್ನ ಒಬ್ಬ ಹೇಳ್ತಿದ್ದ, ಒಬ್ಬ ಇಬ್ಬರರು ಅಂತ ಹೇಳ್ತಿದ್ದ, ಒಬ್ಬ 5 ಜನ ಅಂತ ಹೇಳ್ತಿದ್ದ, ಒಬ್ಬನಂತಿದ್ದ. ಈಗ ನಾನೇನಿಲ್ಲ, ನಾನೇ ಬ್ರಹ್ಮ, ನಾನೇ ಪ್ರಮಾಣದ